ಯೇಸು ಕ್ರಿಸ್ತನ ಪರಿಶುದ್ಧ ನಾಮದಲ್ಲಿ ನಿಮ್ಮೆಲ್ಲರಿಗೂ ನನ್ನ ಪ್ರೀತಿಯ ವಂದನೆಗಳು ತಿಳಿಸ್ತೀನಿ ಪ್ರಿಯರೇ. ಇವತ್ತಿನ ವಿಡಿಯೋದಲ್ಲಿ ಒಂದು ವಿವಾದವನ್ನು ನಿಮ್ಮ ಮುಂದೆ ತರಲಿಕ್ಕೆ ನಾನು ಇಷ್ಟಪಡ್ತೀನಿ. ಇದು ಯೇಸು ಕ್ರಿಸ್ತನ ಕುರಿತಾದಂಥ ವಿವಾದ. ಯೇಸು ಕ್ರಿಸ್ತನ ಕುರಿತಾದಂಥ ವಿವಾದ ಇವತ್ತಿಂದು ಮೊನ್ನೆದೋ ನೆನ್ನೆದಲ್ಲ, ತನ್ನ ಕಾಲಘಟ್ಟದಿಂದ ಹಿಡಿದು ಬರೋಣವರೆಗೂ ಸಹ ವಾದ ವಿವಾದಗಳು ಆತನ ಕುರಿತು ಇದ್ದಿದ್ದೆ. ಆದರೆ ಈ ವಿವಾದ ಯಾವುದು ಅಂತ ನೀವು ಕೇಳಿದ್ದೆ ಆದರೆ ನೀವು ಟೈಟಲ್ ಆಲ್ರೆಡಿ ಓದಿರ್ತೀರ. ಯೇಸು ಕ್ರಿಸ್ತನು ತನ್ನ ತಾಯಿಗೆ ಮರ್ಯಾದೆ ಕೊಟ್ಟಿಲ್ಲ ಅಂತ. ಹಾಗಾಗಿ ಇದು ಎಲ್ಲಿದೆ ಅಂತ ನೀವು ಗಮನಿಸಿದ್ದೆ ಆದರೆ ನಾವು ಯೋಹಾನ ಸುವಾರ್ತೆ 2ನೇ ಅಧ್ಯಾಯದ 4ನೇ ವಚನದಲ್ಲಿ ನಾವು ಕಾನಾ ಊರಿನ ಒಂದು ಘಟನೆಯನ್ನು ನೋಡ್ತೀವಿ. ಅಲ್ಲಿ ಸ್ವಾಮಿ ಬಳಿಗೆ ತಾಯಿ ಬಂದು ಈ ರೀತಿಯಾಗಿ ದ್ರಾಕ್ಷರಸ ಆಗೋಗಿದೆ ಅಂತ ಕೇಳ್ತಾಳೆ. ಅದಕ್ಕೆ ಯೇಸು ಅಮ್ಮ ನನ್ನ ಸಮಯ ಇನ್ನೂ ಬಂದಿಲ್ಲ ಅಂತ ಹೇಳ್ತಾನೆ. ಆದರೆ ಇಂಗ್ಲೀಷ್ನ ಟ್ರಾನ್ಸ್ಲೇಷನಲ್ಲಿ ವುಮನ್ ಅಂತ ಬರೆಯಲ್ಪಟ್ಟಿದೆ. ನಮ್ಮ ರೀಜನಲ್ ಟ್ರಾನ್ಸ್ಲೇಷನ್ನಲ್ಲಿರುವಾಗ ಅಮ್ಮ ಅಂತಲೇ ಬರೆಯಲ್ಪಟ್ಟಿರೋದ್ರಿಂದ ಅದು ಯಾವುದೇ ತೊಂದರೆಗೆ ಒಳಗಾಗಲ್ಲ, ವಿವಾದ ಎದ್ದೇಳೋದಿಲ್ಲ. ಆದರೆ ಇಂಗ್ಲೀಷ್ ಟ್ರಾನ್ಸ್ಲೇಷನ್ ಮೇಲೆ ಬಹಳ ವರ್ಷಗಳಿಂದ ಏಥಿಸ್ಟ್ಗಳು ಮತ್ತು ಬೇರೆ ಬೇರೆ ಪಂಗಡದವರು ಅಟ್ಯಾಕ್ ಮಾಡ್ತಾ ಬಂದಿರು. ನೋಡ್ದ ಯೇಸು ಸ್ವಾಮಿಗೆ ತಾಯಿ ಬಗ್ಗೆ ಒಂದು ಚೂರು ಮರ್ಯಾದೆ ಇಲ್ಲ, ಹೇಗೆ ಸಂಬೋಧನೆ ಮಾಡಬೇಕು ಗೊತ್ತಿಲ್ಲ ಅಂತನ್ನ ನಾವು ನೋಡ್ತೇವೆ. ಹೀಗಿರುವಲ್ಲಿ ಯೇಸು ಕ್ರಿಸ್ತನು ವುಮನ್ ಅಂತ ಅದನ್ನು ಸಂಬೋಧನೆ ಮಾಡ್ತಾನೆ. ಇದು ಎಲ್ಲೆಲ್ಲಿದೆ ಅಂತ ನಾವು ಗಮನಿಸಿದ್ದೆ ಆದರೆ ಮತ್ತಾಯನ ಬರೆದ ಸುವಾರ್ತೆ 15ನೇ ಅಧ್ಯಾಯದ 28, ಲೂಕ 13:12, ಯೋಹಾನ 4:21, 8:10, 19:26, 20:15 ಬರೆಯಲ್ಪಟ್ಟಿರುತ್ತೆ. ಎಲ್ಲ ಕಡೆ ವುಮನ್ ಅಂತಲೇ ಟ್ರಾನ್ಸ್ಲೇಷನ್ ಇರುತ್ತೆ. ಒಂದು ವೇಳೆ ಯೇಸು ಸ್ವಾಮಿ ವುಮನ್ ಅಂತ ಹೇಳಿ ಸ್ತ್ರೀ ಅಂತ ಹೇಳಿ ಸಂಬೋಧನೆ ಮಾಡಿ ಡಿಸ್ರೆಸ್ಪೆಕ್ಟ್ಫುಲ್ ಏನಾದರೂ ತೋರಿಸಿದರೆ ಹಾಗಾದರೆ ಈ ಟ್ರಾನ್ಸ್ಲೇಷನ್ನಲ್ಲಿ ಇರುವಂಥ ಈ ಅನುಕ್ರಮದ ಪ್ರಕಾರವಾಗಿ ಅನುಗುಣವಾಗಿ ನಾನು ಓದಿದಂಥ ಎಲ್ಲ ರೆಫರೆನ್ಸ್ಗಳಲ್ಲಿ ನಮಗೇನು ಅರ್ಥ ಆಗುತ್ತೆ ಅಂದರೆ ಯೇಸು ಸ್ವಾಮಿಗೆ ಹೆಣ್ಮಕ್ಕಳು ನೋಡಿದಾಗ, ಸ್ತ್ರೀಯರನ್ನು ನೋಡಿದಾಗ ಅವರಿಗೆ ಡಿಸ್ರೆಸ್ಪೆಕ್ಟ್ ಕೊಡುವಂಥ ಗುಣ ಇದೆ ಅಂತ ಕಂಡುಬರುತ್ತೆ. ಬಟ್ ಆ ರೀತಿಯಾಗಿ ಅಲ್ಲ. ಹಾಗಾದರೆ ವುಮನ್ ಅಂದರೆ ಅರ್ಥ ಏನು? ನೀವು ಇಲ್ಲಿ ಸ್ಕ್ರೀನ್ ಮೇಲೆ ನೋಡ್ಬೋದು. ಏನಂತ? ಸಮ್ ವಾಟ್ ಫಾರ್ಮಲ್ ಬಟ್ ಪೊಲೈಟ್ ಅಡ್ರೆಸ್ ಅಂತ. ಅದು ಭಾಳ ಪೊಲೈಟಾಗಿ ಅಡ್ರೆಸ್ ಮಾಡುವಂಥದ್ದು ಯೇಸು ಸ್ವಾಮಿಯ ಕಾಲಘಟ್ಟದಲ್ಲಿರುವಾಗ. ಮತ್ತು ಇನ್ನೊಂದು ಟ್ರಾನ್ಸ್ಲೇಷನಲ್ಲಿ ನಾವು ನೋಡಿದ್ದೆ ಆದರೆ, ಇನ್ನೊಂದು ನಮ್ಮ ಕಮೆಂಟ್ರಿಯಲ್ಲಿ ನಾವು ನೋಡೋದೇ ಆದರೆ ವುಮನ್ ಈಸ್ ಅನ್ ಅಕ್ಯುರೇಟ್ ಟ್ರಾನ್ಸ್ಲೇಷನ್ ಆಫ್ ದ ಗ್ರೀಕ್ ನೌನ್ ಗೈನೈ ಅಂತ. ಮತ್ತು ಇಲ್ಲಿ ಇನ್ನೊಂದು ವಿಷಯ ಹೇಳ್ತಾರೆ. ಏನಂತ? ಇನ್ ದೇರ್ ಎಕ್ಸಾಸ್ಟಿವ್ ಲೆಕ್ಸಿಕನ್ ಅಂದರೆ ಸಮಗ್ರವಾಗಿರೋ ಲೆಕ್ಸಿಕನಲ್ಲಿ ಏನ್ಷಿಯಂಟ್ ಗ್ರೀಕಲ್ಲಿ ಈ ರೀತಿ ಗೈನೆ ಅನ್ನೋ ಪದ ಯಾವುದಕ್ಕೆ ಯೂಸ್ ಮಾಡ್ತಾರೆ ಅಂದರೆ ದ ಟರ್ಮ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ಅಫೆಕ್ಷನ್ ಅಂತ. ಅಂದರೆ ಎ ಟರ್ಮ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ಅಫೆಕ್ಷನ್ಗೆ ಯೂಸ್ ಮಾಡ್ತಾರೆ. ಮತ್ತು ಬೌಲ್ ಆ್ಯಂಡ್ ಡ್ಯಾಂಕರ್ ಇವರ ಒಂದು ಲೆಕ್ಸಿಕನಲ್ಲಿ ಏನನ್ನು ರೆಕಗ್ನೈಸ್ ಮಾಡುತ್ತೆ ಅಂದರೆ ಬೈ ನೋ ಮೀನ್ಸ್ ಎ ಡಿಸ್ರೆಸ್ಪೆಕ್ಟ್ಫುಲ್ ಫಾರ್ಮ್ ಆಫ್ ಅಡ್ರೆಸ್ಸಿಂಗ್ ಅಂತ ಬರೆಯಲ್ಪಟ್ಟಿದೆ. ಹಾಗಾಗಿ ಇದರಿಂದ ನಮಗೆ ಅರ್ಥ ಆಗೋದೇನು ಅಂದರೆ ಆಗಿನ ಕಾಲಘಟ್ಟದಲ್ಲಿ ವುಮನ್ ಅಂತ ಸ್ವಾಮಿ ಕರೆದಿದ್ದೇ ಆದರೆ ಅದು ಬಹಳ ರೆಸ್ಪೆಕ್ಟಿಂದ ಕರೆದಿದ್ದಾನೆ ಅಂತ ಅರ್ಥ. ಹಾಗಿದ್ದಲ್ಲಿ ವುಮನ್ ಅಂತ ಕರೆಯೋದೇ ಆದರೆ ಡಿಸ್ರೆಸ್ಪೆಕ್ಟೇ ಇದ್ದಿದ್ದೇ ಆದರೆ ಸ್ವಾಮಿ ಶಿಲುಬೆ ಹತ್ರ ತನ್ನ ತಾಯಿಯನ್ನು ಯೋಹಾನನಿಗೆ ಒಪ್ಪಿಸ್ತಾ ಇರಲಿಲ್ಲ. ನಮ್ಮ ತಾಯಿನ ಚೆನ್ನಾಗಿ ನೋಡ್ಕೊಳ್ಳಪ್ಪ ಅಂತ ಹೇಳ್ತಿರ್ಲಿಲ್ಲ. ಹೆಂಗನ ಹಾಳಾಗೋಗ್ಲಿ, ನನಗೇನಂತ ನನ್ನನ್ನೇ ಸಾಯಿಸಿದ್ರು ಅಂತೇಳಿ ತನ್ನ ಪ್ರಾಣವನ್ನು ಒಪ್ಪಿಸ್ಕೊಡ್ತಾ ಇದ್ದ. ಬಟ್ ಆ ರೀತಿ ಮಾಡಲಿಲ್ಲ. ನಾವು ಎರಡನೇದು ಗಮನಿಸಿದಾದರೆ ಯೇಸು ಕ್ರಿಸ್ತನು ಯಹೂದ್ಯನಾಗಿರೋ ಪ್ರಕಾರ 10 ಆಜ್ಞೆಗಳು ಏನು ಕೊಡಲ್ಪಟ್ಟಿದೆಯೋ ಅದರಲ್ಲಿ ಕ್ಲಿಯರಾಗಿ ವ್ಯಕ್ತವಾಗಿದೆ. ಏನಂತ? ನಿನ್ನ ತಂದೆ ತಾಯಿಯನ್ನು ಸನ್ಮಾನಿಸು ಅಂತ. 10 ಆಜ್ಞೆಗಳನ್ನು ಕೊಡಲ್ಪಟ್ಟಿರುವಂಥ ಈ ಒಂದು ಅದ್ಭುತವಾದ 10 ಕಮಾಂಡ್ಮೆಂಟ್ಸನ್ನು ಆಚರಣೆಯಲ್ಲಿ ಇಟ್ಕೊಂಡಿದ್ದಂತೆ ಯೇಸು ಸ್ವಾಮಿ ಯಹೂದ್ಯನಾಗಿರೋದ್ರಿಂದ ಒಳ್ಳೆ ಪ್ರೇಯರ್ಫುಲ್ ಪರ್ಸನ್ ಆಗಿದ್ದ. ನಾನು ಧರ್ಮಶಾಸ್ತ್ರವನ್ನು ಅಳಿಸೋಕ್ಕೆ ಬಂದಿಲ್ಲ ಅಂತ ಹೇಳ್ತಾನೆ. ಹಾಗಾಗಿ ತಾನು ಧರ್ಮಶಾಸ್ತ್ರವನ್ನು ಫಾಲೋ ಮಾಡ್ತಾ ಬಂದ, ತನ್ನಲ್ಲಿ ಧರ್ಮಶಾಸ್ತ್ರ ಮುಕ್ತಾಯವಾಯಿತು. ಹೀಗಿರುವಲ್ಲಿ ಧರ್ಮಶಾಸ್ತ್ರದಲ್ಲಿ ಏನೇನು ಬರೆಯಲ್ಪಟ್ಟಿದೆ ಅದೆಲ್ಲವನ್ನು ಫಾಲೋ ಮಾಡ್ಕೊಳ್ತಾ ಬಂದಂಥ ಕ್ರಿಸ್ತನನ್ನು ನಾವು ನೋಡ್ಬೋದು. ಹಾಗಾದರೆ ಯೇಸು ಕ್ರಿಸ್ತನು ಯಹೂದ್ಯನಾಗಿರೋದ್ರಿಂದ ತಂದೆ ತಾಯಿನ ಹೇಗೆ ಸನ್ಮಾನಿಸ್ಬೇಕು ಅನ್ನೋದನ್ನು ಕ್ಲಿಯರಾಗಿ ಅರ್ಥ ಮಾಡ್ಕೊಂಡಿರ್ತಾನೆ. ಈಗಿರುವಲ್ಲಿ ವಿಮೆನ್ ಅನ್ನೋ ಪದನ ಇಟ್ಕೊಂಡು ಅವ್ರು ಬೇರೆ ರೀತಿ ಅರ್ಥ ಮಾಡ್ಕೊಂಡಿರ್ತಾರೆ. ಆದರೆ ಕಾಂಟೆಕ್ಸ್ಟ್ಗೆ ಸಂಬಂಧಪಟ್ಟಿದ್ದೆ. ಆದರೆ ನಾವಿಲ್ಲಿ ಕ್ಲಿಯರಾಗಿ ಗಮನಿಸ್ಬೋದು, ಇಟ್ಸ್ ಎ ಮಾರ್ಕ್ ಆಫ್ ರೆಸ್ಪೆಕ್ಟ್ ಆ್ಯಂಡ್ ಟೈಟಲ್ ಅಂತ. ಹಾಗಾಗಿ ಈ ವಿವಾದ ಬಹಳ ವರ್ಷಗಳಿಂದ ಮನುಷ್ಯನ ಅಟ್ಯಾಕ್ ಮಾಡ್ತಾ ಬರ್ತಾ ಇದೆ. ಸ್ವಾಮಿಯನ್ನು ಸಹ ಅದ ರೀತಿಯಾದಂಥ ಕೆಳಗೆ ಹಾಕಿ ಮಾತಾಡೋ ವಿಷಯಗಳು ನಮಗೆ ಕಂಡು ಬರ್ತಾ ಇದೆ. ಸೊ ಹಾಗಾಗಿ ನಿಮಗೆ ಯಾರಾದರೂ ಈ ವಿಷಯವನ್ನು ತಂದರೆ ಅವ್ರಿಗೆ ಹೇಳಿ, ಇದು ವಿವಾದ ಅಲ್ಲ ಸ್ವಾಮಿ, ಇದು ಇಟ್ಸ್ ಅ ಮಾರ್ಕ್ ಆಫ್ ರೆಸ್ಪೆಕ್ಟ್. ಹಾಗಾಗಿ ನಮ್ಮ ಕ್ಲಿಯರ್ ಟ್ರಾನ್ಸ್ಲೇಷನಲ್ಲಿ ಏನಿದೆ, ನಮ್ಮ ರೀಜನಲ್ ಟ್ರಾನ್ಸ್ಲೇಷನಲ್ಲಿ ಅಂದರೆ
ಅಮ್ಮ ಅಂತ ಬರೆಯಲ್ಪಟ್ಟಿದೆ. ಹಾಗಾಗಿ ಈ ವಿವಾದ ಅದರ ಕಾಂಟೆಕ್ಸ್ಟಲ್ಲಿ ನಾವು ಗಮನಿಸಿದ್ದೆ ಆದರೆ ನಿಶ್ಚಯವಾಗಿ ನಮಗೆ ಅರ್ಥ ಆಗುತ್ತೆ ಸ್ವಾಮಿ ಯಾವುದೇ ರೀತಿಯಾಗಿ ಡಿಸ್ರೆಸ್ಪೆಕ್ಟ್ ತೋರಿಸಿಲ್ಲ ಅಂತ. ಮತ್ತೊಂದು ವಿಡಿಯೋ ಜೊತೆಗೆ ನಿಮ್ಮ ಮುಂದೆಗೆ ಬರ್ತೀನಿ. ಅಲ್ಲೊಟ್ಟಿಗೆ ದೇವರ ಎಲ್ಲ ರೀತಿಯಾಗಿ ನಮ್ಮನ್ನು ಆಶೀರ್ವದಿಸಲಿ. ಥ್ಯಾಂಕ್ ಯು.